ಮಂಗಳೂರಿನ ಸಂಘನಿಕೇತನದಲ್ಲಿ ಈ ಬಾರಿ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಸೌಹಾರ್ದತೆಯ ಸಂದೇಶವನ್ನು ಸಾರಿದೆ. ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ಗಣೇಶೋತ್ಸವವು ಸಂಘನಿಕೇತನದಲ್ಲಿ ಆರಂಭವಾಗಿತ್ತು. ಆರ್ಎಸ್ಎಸ್ನ ಮಂಗಳೂರು ಕಚೇರಿಯಲ್ಲಿ ನಡೆಯುವ ಈ ಗಣೇಶೋತ್ಸವಕ್ಕೆ ಕೆಲವು ವರ್ಷಗಳಿಂದ ಸೌಹಾರ್ದತೆಯ ಸ್ಪರ್ಶ ಸಿಕ್ಕಿದೆ. ಎರಡು 2007ರಿಂದ ಸಂಘನಿಕೇತನದಲ್ಲಿ ನಡೆಯುವ ಸಾರ್ವಜನಿಕ ಗಣೇಶೋತ್ಸವ ಸಮಾರಂಭಕ್ಕೆ ಕ್ರಿಶ್ಚಿಯನ್ ಬಂಧುಗಳು ಬಂದು ಪೂಜೆ ಸಲ್ಲಿಸುವುದು ನಡೆಯುತ್ತಿದೆ. ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆಯ ಸದಸ್ಯರು ಸಾಮರಸ್ಯ ಹಾಗೂ ಸೌಹಾರ್ದತೆಯ ಗಣೇಶೋತ್ಸವದ ಭೇಟಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಅದರಂತೆ ಈ ಬಾರಿಯೂ ಸಂಘನಿಕೇತನದ ಗಣೇಶೋತ್ಸವಕ್ಕೆ ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆಯ ಸದಸ್ಯರು ಬಂದು ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಪ್ರಥಮವಾಗಿ ನಾನು ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಇವತ್ತು ನಾವು ಸಂಘನಿಕೇತನದಲ್ಲಿ 78ನೇ ವರ್ಷದ ಗಣೇಶೋತ್ಸವ ಸಂಭ್ರಮಕ್ಕೆ ಇಲ್ಲಿ ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆಯ ಪರವಾಗಿ ಇಲ್ಲಿ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ಸಲವೂ ಸಹ ನಮಗೆ ಒಳ್ಳೆಯ ಸ್ವಾಗತ ಸಿಕ್ಕಿದೆ ಹಾಗೂ ನಮಗೆ ಪ್ರತಿ ವರ್ಷದಾಗಿ ಈ ಸಲ ಸಹ ತುಂಬ ಸಂತೋಷ ಇಲ್ಲಿ ಬರಲಿಕ್ಕೆ. ಎಲ್ಲರಿಗೂ ಸಹ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಬಾಲಗಂಗಾಧರ ತಿಲಕರು ಏನು ಹೇಳಿದರು, ಒಂದು ರಾಷ್ಟ್ರ ಒಂದು ಕುಟುಂಬ ಇದು ಒಟ್ಟಾದಾಗ ಮಾತ್ರ ಈ ದೇಶ ಬಿಡುಗಡೆಗೆ ಸಾಧ್ಯ ಅನ್ನೋದನ್ನು ಹೇಳಿಕೊಟ್ಟಿದ್ರು. ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದಿದೆ. 79 ವರ್ಷಗಳ ಸ್ವಾತಂತ್ರ್ಯೋತ್ಸವ ನಾವು ಮೊನ್ನೆ ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು, ಎಲ್ಲರೂ ಸಮಾನರು. ಧರ್ಮದ ಆಚರಣೆ ನಂಬಿಕೆಗಳು ಬೇರೆ ಬೇರೆ ಇದ್ದರೂ ಕೂಡ ರಾಷ್ಟ್ರೀಯತೆಯಲ್ಲಿ ನಾವೆಲ್ಲ ಒಂದು ಅನ್ನತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ನೀಡುವುದೇ ನಮ್ಮ ಈ ಭೇಟಿಯ ಉದ್ದೇಶ. ಸಮಾಜದಲ್ಲಿ ಒಗ್ಗಟ್ಟು ಸಾಮರಸ್ಯ ಮೂಡಿಸಲಿಕ್ಕಾಗಿ ರಾಷ್ಟ್ರೀಯವಾದಿ ಕ್ರೈಸ್ತರ ವೇದಿಕೆ ಕಳೆದ 10 ವರ್ಷಗಳಿಂದ ಈ ಒಂದು ಸಾಮರಸ್ಯದ ಭೇಟಿ ಮಾಡಿಕೊಡ್ತಾ ಇದ್ದಾರೆ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಸಮಸ್ತರಿಗೂ ನಾನು ಧನ್ಯವಾದಗಳು ಹೇಳಿದೆ. ಯಾಕಂದರೆ ಅವರ ಸಹಕಾರದಿಂದ ಇದು ಇವತ್ತು ಸಾಕಾರ ಆಗ್ತಿದೆ. ಪ್ರೇರಣೆಯಂತೆ ಪ್ರಾರಂಭಗೊಂಡಿರುವ ಕೆ ಸಮೃದ್ಧಿ ಸಂವರ್ಧನಾ ಸಮಿತಿ ಗಣೇಶೋತ್ಸವದ 78ನೇ ವರ್ಷಾಚರಣೆ ನಾವು ಮಾಡ್ತಾ ಇದ್ದೇವೆ. ಈ ಸಂಭ್ರಮದಲ್ಲಿ ಸಮಾಜದ ಕ್ರೈಸ್ತ ಬಂಧುಗಳು ಪ್ರತಿ ವರ್ಷವೂ ಭೇಟಿ ನೋಡಿ ಗಣೇಶನ ಭೇಟಿ ಮಾಡಿ ನಮಗೆಲ್ಲರಿಗೂ ಸಾಮರಸ್ಯದ ಸಂದೇಶವನ್ನು ನೀಡ್ತಾ ಇದ್ದಾರೆ. ಯಾವಾಗ ನಾವು ವ್ಯಕ್ತಿಗತ ಜಾತಿ ಮತಗಳನ್ನು ಮೀರಿಕೊಂಡು ಸಮಷ್ಟಿಯ ಚಿಂತನೆಯಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೋ ಆವಾಗ ಈ ದೇಶದ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಬಾಲಗಂಗಾಧರ ತಿಲಕ್ ಅವರು ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಮುಖಾಂತರ ಇದನ್ನು ಸಾರ್ವಜನಿಕ ಉತ್ಸವವನ್ನಾಗಿ ಮಾಡಿದರು. ಅದೇ ಪ್ರೇರಣೆಯಿಂದ ಇವತ್ತು ಪ್ರಾರಂಭವಾದ ಗಣೇಶೋತ್ಸವ ಇವತ್ತು ತನ್ನ ಏನು ಉದ್ದೇಶ ಇದೆ ಅದು ಸಾಫಲ್ಯವಾಗುವುದನ್ನು ನಾವು ಕಾಣ್ತಾ ಇದ್ದೀವಿ. ನಾವು ಒಂದೇ ಸಮಾಜದ ಒಂದೇ ದೇಶದ ಮಕ್ಕಳು ಮತ್ತು ನಮ್ಮ ಚಿಂತನೆ ಸಮಷ್ಟಿಯ ಬಗ್ಗೆ ಇರ್ಬೋದು, ನಮ್ಮ ವ್ಯಕ್ತಿಗತ ಜಾತಿ ಇರ್ಬೋದು, ವ್ಯಕ್ತಿಗತ ಮತಗಳಿರ್ಬೋದು, ಇವೆಲ್ಲವನ್ನು ಮೀರಿಕೊಂಡು ಸಮಷ್ಟಿಯ ಬಗ್ಗೆ ನಾವು ಯೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಆ ಬಾಲಗಂಗಾಧರ ತಿಲಕ್ ಅವರ ಚಿಂತನೆಯಂತೆ ನಾವು ಗಣೇಶೋತ್ಸವ ಮಾಡ್ತಾ ಇರುವ ಇವತ್ತು ಕ್ರೈಸ್ತ ಬಂಧುಗಳು ಕಳೆದ ಅನೇಕ ದಶಕಗಳಿಂದ ನಮ್ಮಲ್ಲಿ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಗಣೇಶನ ಅನುಗ್ರಹದಿಂದ ಎಲ್ಲವೂ ಕೂಡ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ನೆಲೆಗೊಳ್ಳಿ ದೇಶದ ಅಭಿವೃದ್ಧಿ ನೈಜ ರೀತಿಯಲ್ಲಿ ಆಗಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ.